Hello everyone, welcome to Sanmarga classes. ಮೂರನೇ ಪ್ರಶ್ನೆ ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಚಾಪ್ಟರ್ ಇಂದ ಹಿಂದೂ ಧರ್ಮವನ್ನ ಸನಾತನ ಧರ್ಮ ಎಂದು ಕರೆಯುವುದಕ್ಕೆ ಕಾರಣವೇನು ಅಂತ ಕೇಳಿದೆ. ಆಪ್ಷನ್ ಎ ವೈದಿಕ ಆಚರಣೆಗಳನ್ನ ಹೊಂದಿರುವುದರಿಂದ, ಆಪ್ಷನ್ ಬಿ ಪುರಾಣ ದರ್ಶನಗಳ ನೆಲೆಯನ್ನ ಹೊಂದಿರುವುದರಿಂದ, ಆಪ್ಷನ್ ಸಿ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವುದರಿಂದ ಮತ್ತು ಆಪ್ಷನ್ ಡಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿ ಇರುವುದರಿಂದ. ಓಕೆನಾ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಾಚೀನ ಕಾಲದಿಂದಲೂ ಈ ಹಿಂದೂ ಧರ್ಮ ಎನ್ನುವುದು ಆಚರಣೆಯಲ್ಲಿ ಇದೆ. ಇದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಪಂಗಡ ಸ್ಥಾಪಿಸಿರುವಂತಹ ಧರ್ಮವಲ್ಲ. ಸೊ ಪ್ರಾಚೀನ ಕಾಲದಿಂದಲೂ ಈ ಒಂದು ಧರ್ಮ ಆಚರಣೆಯಲ್ಲಿ ಇದ್ದದ್ದರಿಂದ ಇದನ್ನ ಸನಾತನ ಧರ್ಮ ಎಂದು ಕರೆಯಲಾಗಿದೆ. ಸನಾತನ ಧರ್ಮದ ಮೂಲ ತತ್ವವೇ ಎಲ್ಲರಿಗೂ ಒಳಿತಾಗಲಿ ಅನ್ನುವಂತಹ ತತ್ವಗಳು, ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಾದಿ ಚಿಂತನೆಗಳಿಂದ ಮುಕ್ತರಾಗಿರಲಿ ಎನ್ನುವಂತಹ ಒಂದು ಆಚಾರವನ್ನ, ಒಂದು ತತ್ವವನ್ನ ಹೊಂದಿರುವುದರಿಂದ ಹಾಗೂ ಇದು ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿರುವುದರಿಂದ ಇದನ್ನು ಸನಾತನ ಧರ್ಮ ಅಂತ ಕರೆಯಲಾಗ್ತದೆ. ಓಕೆ, ಆಪ್ಷನ್ ಡಿ ಸರಿಯಾದ ಉತ್ತರ. ಥ್ಯಾಂಕ್ ಯು.